ಇನ್ನೊಂದು ಮುಖ್ಯವಾಗಿ ನಾವು ತಿಳ್ಕೋಬೇಕು ಏನಂದ್ರೆ, ಇದು ಗಣೇಶ ಏನು ಅವತಾರ ದಿನ ಏನ್ ಪ್ರಕಟವಾದಂತ ದಿನ ಇದೆ. ಆದ ಕಾರಣದಿಂದ ನಾವು ಆ ಗಣೇಶನ ಭಕ್ತಿ ಮುಖ್ಯವಾಗಿ ನಮ್ಮೆಲ್ಲರಲ್ಲಿ ಇರಬೇಕು. ಆಗ ನಮಗೆ ಗಣೇಶನ ಆಶೀರ್ವಾದ ಸಿಗ್ತದೆ. ಮತ್ತು ಅದೇ ರೀತಿ ನಮ್ಮ ಜೀವನದಲ್ಲಿ ಆ ಗಣೇಶ ನಮ್ಮನ್ನು ಆಶೀರ್ವಾದ, ಜ್ಞಾನ, ಶಕ್ತಿ, ಸಂಪತ್ತು ಎಲ್ಲವನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸ್ತಾನೆ. ಯಾವುದೇ ರೀತಿಯಿಂದ ಗಣೇಶ ಉತ್ಸವದ ಸಮಯದಲ್ಲಿ ಗಣೇಶ ದೇವರಿಗೆ ಅಪಮಾನವಾಗುವಂತ ರೀತಿಯಲ್ಲಿ ನಾವು ನಡ್ಕೊಳ್ಬಾರ್ದು. ಅನೇಕ ರೀತಿಯಲ್ಲಿ ಏನು ಬಹಳಷ್ಟು ಅಶ್ಲೀಲವಾದಂತಹ ಹಾಡುಗಳು ಹಚ್ಚೋದ್ರಿಂದ ಏನಾಗ್ತದೆ, ನಮಗೆ ಬೇರೆಯವರ ಒಂದು ಆ ಬೇರೆಯವರು ನಮ್ಮನ್ನು ಅಣಕಿಸುವಂತ ಒಂದು ಸಂದರ್ಭ ಒಂದು ಆಗ್ತಾ ಇದೆ. ನಾನು ಸ್ಟೇಟಸ್ ಗಳಲ್ಲಿ ನೋಡ್ತೀನಿ, ಗಣೇಶ್ ಕೂಡ್ಸ್ಯಾರ, ಅಲ್ಲಿ ನೋಡ್ರಿ ಎಂತ ಹಾಡು ಹಾಕ್ಯಾರ, ಎಂತ ಡ್ಯಾನ್ಸ್ ಮಾಡತ್ತಾರ, ಇದು ಏನ್ ದೇವರ ಒಂದು ಆಚರಣೆ ಏನಂತ ಹೇಳಿ ಅನೇಕ ಸ್ಟೇಟಸ್ ಗಳನ್ನು ಇಟ್ಟಿದ್ದನ್ನು ನಾನು ನೋಡಿದ್ದೀನಿ. ಅಂತ ಒಂದು ಅವಕಾಶ ಈ ಸಂದರ್ಭದಲ್ಲಿ ನಾವು ಕೊಡಬಾರ್ದು. ಆ ಅವಕಾಶ ಕೊಡದಂತೆ ನಾವು ಎಲ್ಲರೂ ಜವಾಬ್ದಾರಿ ತೆಗೆದುಕೊಂಡು ಆ ರೀತಿಯಲ್ಲಿ ನಾವು ಭಕ್ತಿ ಭಾವದಿಂದ ಗಣೇಶನಿಗೆ ಪ್ರಿಯವಾಗುವಂತಹ ಒಂದು ಕೆಲಸಗಳನ್ನೇ ಮಾಡ್ಬೇಕು, ಅಂತ ಹಾಡುಗಳನ್ನೇ ಹಚ್ಚಬೇಕು, ಅಂತ ಒಂದು ಕೆಲಸಗಳನ್ನು ಮಾಡ್ಬೇಕು ಅಂತ ಹೇಳಿ ನಾನು ಇವತ್ತಿನ ದಿನ ನಾನು ಬಹಳ ಕಳಕಳಿಯಿಂದ, ವಿನಯದಿಂದ ತಮ್ಮೆಲ್ಲರಲ್ಲಿಯೂ ನಾನು ವಿನಂತಿ ಮಾಡ್ಕೊಳ್ತೇನೆ. ನಾನು